ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಗೋಕಾಕ್ ತಾಲೂಕಿನ ದೇವಗೌಡನಹಟ್ಟಿ ಗ್ರಾಮದ ಮೃತ ಸಾಗರ ಉದ್ದಪ್ಪ ಪರಸನವರ್ ಅಪಘಾತದ ಕುರಿತು ಸರಿಯಾದ ತನಿಖೆ ಆದಾಗಬೇಕೆಂದು ಆಗ್ರಹಿಸಿ ಬುದ್ಧ ಬಸವ ಅಂಬೇಡ್ಕರ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಕಳೆದ ವರ್ಷ ನವೆಂಬರ್ 22ರಂದು ನಡೆದ ಅಪಘಾತದಲ್ಲಿ ಹಿಟ್ ಅಂಡ್ ರನ್ ಕೇಸ್ ಗೋಕಾಕ್ ಗ್ರಾಮೀಣ ಪೊಲೀಸರು ದಾಖಲಿಸಿದ್ರು. ಪೊಲೀಸರಿಂದ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ನವೆಂಬರ್ 22ರಂದು ರಾತ್ರಿ 10:30 ಗಂಟೆಗೆ ಅಪಘಾತದಲ್ಲಿ ದೇವಗೌಡನಹಟ್ಟಿ ಗ್ರಾಮದ ಸಾಗರ ಉದ್ದಪ್ಪ ಪರಸನವರ್ ಮೃತನಾಗ್ತಾನೆ. ಪೊಲೀಸರು ಹಿಟ್ ಅಂಡ್ ರನ್ ಕೇಸ್ ದಾಖಲಿಸಿದ್ರು. ಮೃತ ಯುವಕನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ತಾ ಇಲ್ಲ. ಈ ಪ್ರಕರಣದ ಕುರಿತು ವಿಚಾರಣೆ ಮಾಡಿದಲ್ಲಿ ಪೊಲೀಸರು ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪೊಲೀಸರೇ ಆರೋಪಿಯನ್ನು ರಕ್ಷಿಸುತ್ತಿದ್ದಾರೆ. ವಯಸ್ಸಾದ ಮೃತರ ತಂದೆಯು ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ. ಮಾನವೀಯ ದೃಷ್ಟಿಯಿಂದಾದರೂ ಡ್ರೈವರ್ ತನ್ನ ಗಾಡಿಯನ್ನು ನಿಲ್ಲಿಸದೆ ಪರಾರಿಯಾಗಿರುತ್ತಾ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 22ನೇ ತಾರೀಕು ನೈಟ್ 10:00ರಿಂದ 11 ಗಂಟೆವರೆಗೆ ಸಾಗರ್ ಉದ್ದಪ್ಪ ಪರಸನ್ನವರ ಮೃತಪಟ್ಟಿರುತ್ತಾನೆ. ಅದು FIR ದಾಖಲೆ ಬರೆದೆ ಅವರು ದಾಖಲೆ ಒಳಗೆ ಹೀಟ್ ಅಂಡ್ ರನ್ ಕೊಟ್ಟಿದ್ದಾರೆ. ನಾವು ಸ್ವತಃ ತನಿಖೆ ಮಾಡಿ ಯಾವ ಗಾಡಿ ಹೋಗಿದೆ ಅಂತೇಳಿ ವಿಚಾರಣೆ ಪೊಲೀಸ್ ಅಧಿಕಾರಿ ಕೊಟ್ಟಾಗ ಅದನ್ನ ನೀವು ನೋಡಿದ್ದೀರಾ, ಚೆಕ್ ಮಾಡಿದ್ದೀರಾ ಅಂತ ನಮಗೆ ಹೊಳ್ಳಿ ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ. ಇವಾಗ 2 ತಿಂಗಳಾಯ್ತು. ಏನ್ ಮಾಡಿದ್ದಾರೆ ತನಿಖೆಯಲ್ಲಿ ಏನು ಅಂತ ಯಾವುದೇ ವಿಷಯ ನಮಗೆ ತಿಳಿಸಿಲ್ಲ. ನಾವು ಸ್ವತಃ ಕಬ್ಬಿನ ಫ್ಯಾಕ್ಟರಿಗೆ ಹೋಗಿ ಕಬ್ಬಿನ ಅದು ರೈತರಿಗೆ ಕೊಟ್ಟಂತ ಪರಿಚಯವನ್ನು ಅವರಿಗೆ ತಿಳಿಸಿ ಹೇಳಿದಾಗ ಸಾಯಂಕಾಲ ಹುದಲಿಯಿಂದ 6 ಗಂಟೆಗೆ ಬಂದು ಇಲ್ಲಿ ರೈತರ ಹೊಲಕ್ಕೆ 8 ಗಂಟೆಗೆ ಬಂದು 8ರಿಂದ 10ವರೆಗೆ ಕಬ್ಬು ಲೋಡ್ ಮಾಡಿಕೊಂಡು ಹೊಳ್ಳಿ ರಿಟರ್ನ್ 12:32 ನಿಮಿಷಕ್ಕೆ ಹುದಲಿ ಫ್ಯಾಕ್ಟರಿ ಮುಟ್ಟಿದೆ. ಆದ ನಂತರ 24 ಗಂಟೆಗಳವರೆಗೆ ಹುದಲಿ ಫ್ಯಾಕ್ಟರಿಯಲ್ಲಿ ಆ ವಾಹನ ಟ್ರ್ಯಾಕ್ಟರ್ ಅಲ್ಲೇ ನಿಂತಿದೆ. ಮತ್ತು ಇನ್ನೊಂದು ವಿಷಯ ಮುಖ್ಯವಾದರೆ ಟ್ರ್ಯಾಕ್ಟರ್ ಬಾಂಡ್ ಮಾಡಿದ್ದು ಹುದಲಿ ಫ್ಯಾಕ್ಟರಿಯಲ್ಲಿ ಬೇರೆ ಇದೆ, ಗಾಡಿ ಚಲಾಯಿಸುವುದು ಗಾಡಿ ನಂಬರ್ ಬೇರೆ ಇದೆ. ಈಗ ನಮಗೆ ನ್ಯಾಯ ಬೇಕಾಗಿದೆ ಸರ್. ಅದು ಗಾಡಿ ಸರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ಕೇಳಿದ್ರೆ ಇನ್ನು ಪ್ರತಿಭಟನೆಯಲ್ಲಿ ಪುಂಡಲಿಕ ಪರಸನವರ್, ರಾಮಪ್ಪ ಪರಸನವರ್, ನಾಗರಾಜ್ ಪರಸನವರ್, ಮಾರುತಿ ಕಳಕೇರಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.